ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗು ಸಂಡೇ ವ್ಲಾಗ್ ಆಗಿದೆ. ನಾನು ಹೋಗ್ತಾ ಇದ್ದೇನೆ ಚರ್ಚ್ಗೆ. ಸೊ ತುಂಬಾ ಚಳಿ ಇದೆ ಇಲ್ಲಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆದರೂ ವೆದರ್ ಕೂಡ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ರಸ್ತೆ ವ್ಯೂ ಎಲ್ಲ. ನಾನು ಬಂದೆ ಚರ್ಚ್ಗೆ. ಇವತ್ತು ಕ್ರಿಸ್ಮಸ್ ಬಜಾರೆಲ್ಲ ಇದೆ. ಸೊ ಮೊದಲು ಪೂಜೆ ಎಲ್ಲ ಮುಗಿಸಿದ್ವಿ. ಆಮೇಲೆ ಹೊರಗಡೆ ನಮಗೆ ಕ್ರಿಸ್ಮಸ್ ಬಜಾರ್ ಇದೆ. ಎಲ್ಲ ಮನೆಯಲ್ಲಿ ಮಾಡಿದ ವಸ್ತುಗಳನ್ನು ಮತ್ತು ತಿಂಡಿಗಳನ್ನು ಮತ್ತು ಡೆಕೋರೇಷನ್ ಐಟಮ್ ಎಲ್ಲ ಸೇಲ್ ಮಾಡ್ತಾರೆ. ನಮ್ಮ ಚರ್ಚಿನ ಜನರೇ ಮಾಡ್ತಾ ಇದ್ದಾರೆ. ಸೊ ಸ್ಟಾಲ್ಸ್ ಎಲ್ಲ ಹಾಕ್ತಿದ್ದಾರೆ. ಬಿಸಿಲು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಈ ಚಳಿಗಾಲದಲ್ಲಿ. ಇಲ್ಲಿ ಅಷ್ಟೊಂದು ಬಿಸಿಲು ಇಲ್ಲ, ಎಲ್ಲ ಕಡೆ ನೆರಳು ಇದೆ, ಎಲ್ಲ ಗಿಡಗಳು ಇರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವತ್ತು ಸ್ವಲ್ಪ ಜನ ಜಾಸ್ತಿ ಬಂದಿದ್ದಾರೆ. ಸೊ ಎಲ್ಲ ಶಾಪ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೇನೆ ನಾನು. ನೋಡಿ ಇಲ್ಲಿದು ಇದೆ, ಏರ್ ಫ್ರೈಯರ್ ಥರ ವರ್ಕ್ ಆಗುತ್ತಂತೆ. ಮತ್ತು ತಿಂಡಿಗಳನ್ನು ಇಟ್ಟಿದ್ದಾರೆ, ನೋಡ್ಬೋದು ಏನೇನು ಇಟ್ಟಿದ್ದಾರೆ. ಕ್ರಿಸ್ಮಸ್ ಡೆಕೋರೇಷನ್ ಐಟಮ್ ಇಟ್ಟಿದ್ದಾರೆ. ಮತ್ತು ಸರ ಏನೋ ಇದು ಸ್ಟೋನ್ದು ಎಂತೆಂಥ ಸ್ಟೋನ್ ಇರುತ್ತಲ್ಲ ಅದರದ್ದು ಜ್ಯುವೆಲ್ಲರೀಸು. ಮತ್ತು ನೋಡಿ ಕ್ರಿಸ್ಮಸ್ ಕ್ರಿಬ್ಬು ಇದನ್ನೆಲ್ಲ ರೆಡಿ ಮಾಡಿದ್ದು ತಗೊಳ್ಳೋಕ್ಕೆ ಮಾರೋಕ್ಕೆ ಇಟ್ಟಿದ್ದಾರೆ, ತಗೊಳ್ಬೋದು. ಮತ್ತು ನೋಡಿ ಪೇಸ್ಟ್ರೀಸು ಮತ್ತು ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ ಇದು ಕ್ರಿಬ್ಬು ನೋಡೋಕ್ಕೆ, ಆದರೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಇಲ್ಲಿ ಪ್ರೈಸು. ಮತ್ತು ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಕೂಡ ಇಟ್ಟಿದ್ದಾರೆ, ಬೆಡ್ಶೀಟ್ಸು ಅದನ್ನು ಕೂಡ ಇಟ್ಟಿದ್ದಾರೆ. ಮತ್ತು ಎಲ್ಲರೂ ಪೂಜೆ ಆದಮೇಲೆ ಹಸಿವೆ ಅಲ್ವಾ, ತಿನ್ನೋಕೆ ಫಸ್ಟ್ ಹೋಗ್ತಾರೆ ಎಲ್ಲ. ತುಂಬ ಐಟಮ್ಸ್ ಇಟ್ಟಿದ್ರು. ಇದು ಬ್ರೌನಿ ನೋಡಿ, ಚೆನ್ನಾಗಿದೆ ಬ್ರೌನಿ. ಮನೆಯಲ್ಲಿ ಬೇಕ್ ಮಾಡಿದ್ದ ಕೇಕ್ಗಳನ್ನು, ಕುಕೀಸ್ಗಳನ್ನು ಎಲ್ಲ ತಂದು ಇಲ್ಲಿ ಮಾರ್ತಾ ಇದ್ದಾರೆ ಎಲ್ಲರೂ ಕೂಡ. ಮಕ್ಕಳು ಕೂಡ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ ನನಗೆ ಎಲ್ಲಕ್ಕಿಂತ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಸಣ್ಣ ಸಣ್ಣ ನೋಡಿ, ಇದು ಹೆಣೆದಿದ್ದು ಕ್ರೋಶದಿಂದ ಮಾಡಿದ್ದು. ಈ ಥರ ಕೀ ಚೈನು ಮತ್ತು ಬೇರೆ ಬೇರೆ ಐಟಮ್ ಮಾಡಿಟ್ಟಿದ್ದಾರೆ ಅವರು. ನೋಡಿ 50 ರೂಪಾಯಿ 80 ರೂಪಾಯಿ ಇತ್ತು. ಈ ಥರ ಡೆಕೋರೇಟಿವ್ ಆಗಿಯೂ ಕಾಣುತ್ತೆ. ಸಿಲ್ವರ್ ಕಲರ್ ಬೆಲ್ಲು ಮತ್ತು ಎಲ್ಲ ಇದೆ ನೋಡಿ, ಚೆನ್ನಾಗಿ ಅನ್ನಿಸ್ತು. ಇದನ್ನು ಎಲ್ಲಾದರೂ ತೂಗು ಹಾಕ್ಬೋದು. ಮತ್ತು ಕೆಲವೊಂದು ಕೀ ಚೈನ್ ಕೂಡ ಅವರು ಮಾಡಿದ್ದಾರೆ. ಇದು ಒಂಥರ ಇವಾಗ ಯಾರೂ ಯೂಸ್ ಮಾಡಲ್ಲ ಮತ್ತು ಜಾಸ್ತಿ ಯಾರೂ ಮಾಡಲ್ಲಲ್ಲ, ಆದರೆ ಇದೊಂದು ಯೂನಿಕ್ ಅನ್ನಿಸ್ತಿತ್ತು ನನಗೆ, ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ತೆಗೊಳ್ಳೋರು ಕಡಿಮೆ ಜನ ಇರ್ತಾರೆ ನೋಡಿ, ಈ ಥರ ಎಲ್ಲ ಮಾಡಿದ್ದಾರೆ ಅವರು ಕೂತು. ಚೆನ್ನಾಗಿದೆ ಅಲ್ವಾ? ಅಂದರೆ ಬೇರೆ ಕಡೆ ಎಲ್ಲ ತೊಗೊಳ್ತಾರೆ, ಆದರೆ ಇಲ್ಲಿ ಸಿಟಿಯಲ್ಲೆಲ್ಲ ಜಾಸ್ತಿ ಈ ಥರ ಎಲ್ಲ ಮಾಡೋದು, ತೊಗೊಳ್ಳೋದು ಕಡಿಮೆ ಎಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ. ನಾನು, ನನ್ನಮ್ಮ, ನನ್ನ ತಂಗಿಯ ಹಸ್ಬೆಂಡ್, ಅವಳ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲ ಇದ್ವಿ ನಾವಿಲ್ಲಿ. ಸೊ ನೋಡ್ತಾ ಇದ್ದೀವಿ ಎಲ್ಲ. ನೋಡಿ ಇದು ಕ್ಯಾಂಡಲ್, ಪರ್ಫ್ಯೂಮ್ ಕ್ಯಾಂಡಲ್ ಮನೆಯಲ್ಲಿ ರೆಡಿ ಮಾಡಿದ್ದು. ಮತ್ತು ಸ್ಟಾರ್ ಡೆಕೋರೇಷನ್ ಏನೇನು ಕ್ರಿಸ್ಮಸ್ಗೆಲ್ಲ ಬೇಕು ಅದು ಕೂಡ. ಮತ್ತು ತುಂಬ ಕ್ರೋಶದಿಂದ ಮಾಡಿದ ಹೆಣ್ದಿದ್ದು ಬಂದಿದೆ ಈ ಸರಿ. ಮತ್ತು ಮಕ್ಕಳು ಮ್ಯೂಸಿಕ್ ಎಲ್ಲ ಇತ್ತಲ್ಲ, ಸೊ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಕೆಲವೊಬ್ಬರು. ಇದು ನಮ್ಮ ದೋಸೆ, ಎಲ್ಲಿ ಹೋದರೂ ದೋಸೆ ಎಲ್ಲರ ಫೇವ್ರೇಟು. ನಮ್ಮ ಕರ್ನಾಟಕದ ಸೌತ್ ಇಂಡಿಯಾದ ದೋಸೆ ನೋಡಿ. ಎಲ್ಲರೂ ದೋಸೆ ಮತ್ತು ಚಟ್ನಿ ಮತ್ತು ದೋಸೆ ಮತ್ತು ಏನೋ ಪಲ್ಯ ಮತ್ತು ಚೈನೀಸ್ ದೋಸೆ, ಚೀಸ್ ದೋಸೆ, ಏನೇನೋ ವೆರೈಟಿ ಇದ್ವು. ಮತ್ತೇನು ಚಿಕನ್ ಕೀಮಾ ಮತ್ತು ದೋಸೆ, ಈ ಥರ ತುಂಬ ಐಟಮ್ ಇದ್ವು. ನಾನು ಆ ಕಡೆ ತುಂಬಾ ರಶ್ ಇತ್ತು, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ನಮಗೆ. ಅದಕ್ಕೆ ಕೆಲವೊಂದು ಮಾಡಿದ್ದೇನೆ, ಕೆಲವೊಂದು ಮಾಡಿಲ್ಲ. ನೋಡಿ ಪಿಕ್ಕಲು ಮತ್ತು ಏನೇನೋ ವೈನು, ಜ್ಯೂಸು ಏನೇನೋ ತಗೊಂಡು ಇಟ್ಟಿದ್ದಾರೆ ಎಲ್ಲ. ಎಲ್ಲ ಪ್ಯಾಕ್ ಮಾಡಿದ್ದು ಇದೆ. ಕೇಕು ಮತ್ತು ಕುಕೀಸು ಎಲ್ಲ ಇದೆ. ಮನೆಗೆ ಕೂಡ ತಗೊಂಡು ಹೋಗ್ಬೋದು, ಬೇಕಾದರೆ ಅಲ್ಲೇ ತಿನ್ಬೋದು. ಅದಕ್ಕೆ ವರ್ಷಕ್ಕೊಮ್ಮೆ ಈ ಥರ ಎಲ್ಲ ಇಟ್ಟಿರ್ತಾರೆ ಕ್ರಿಸ್ಮಸ್ ಇದ್ದಾಗ. ನಾವು ಮತ್ತು ದೋಸೆ ಮತ್ತು ಕೀಮಾ ತಿಂದ್ವಿ, ನಮಗೆ ಹಸಿವೆ ಆಗಿತ್ತು. ತಿಂದ್ಕೊಂಡು ಸ್ವಲ್ಪ ಮಾತಾಡ್ತಾ ಕೂತಿದ್ವಿ. ನೋಡಿ ನಮ್ಮಮ್ಮ ಕೂತಿದ್ದಾರೆ.
ಸೊ ಮತ್ತು ಆಮೇಲೆ ಇದೆ ನಮಗೆಲ್ಲ ತುಂಬ ಪ್ರೋಗ್ರಾಮ್ ಇದೆ. ಇಲ್ಲಿ ನೋಡಿ ಇದು ವೆಪಲ್ಸ್ ಮಾಡ್ತಾಯಿದ್ರು. ಇಲ್ಲಿ ತುಂಬ ರಶ್ ಇತ್ತು, ಎಲ್ಲ ಮಕ್ಕಳು ಇಲ್ಲೇ ಹೋಗ್ತಾಯಿದ್ರು. ಅದು ನಾನು ಕೂಡ ನೋಡ್ತಾ ಇದ್ದೆ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಈಗೇನೋ ಡಿಸೈನ್ ಮಾಡ್ತಾಯಿದ್ದಾರೆ ಆ ಥರ ಅನ್ನಿಸ್ತಾ ಇದೆಲ್ಲ. ಚೆನ್ನಾಗಿತ್ತು. ಇದರಲ್ಲಿ ಹಾಕಿ ಮತ್ತು ಅದರ ಮೇಲೆ ಅದು ಡ್ರೈ ಆಗಿ ಬಂದ ಮೇಲೆ ಎಲ್ಲ ಬಿಸಿಯಾಗಿ ಅದರ ಮೇಲೆ ಚಾಕ್ಲೇಟು ಮತ್ತು ಬೇರೆ ಬೇರೆ ಫ್ಲೇವರ್ ಇತ್ತು ಅವ್ರ ಹತ್ರ. ಅವರು ನೋಡಿ ಮೆಹಂದಿ ಹಾಕೋ ಥರ ಕಾಣ್ತಾ ಇದೆಲ್ಲ, ಈ ಥರ ಮಾಡ್ತಾಯಿದ್ರು. ಎಲ್ಲ ಮಕ್ಕಳು ಎಲ್ಲೇ ಇದ್ದರು, ಎಲ್ಲ ಸ್ಟಾರ್ಸ್ ಎಲ್ಲ ಇದೆ ಇಲ್ಲಿ ಹಾಕೋಕೆ. ತೊಗೊಳ್ಬೋದು, ತೊಗೊಳ್ಳೋರು ತೊಗೊಳ್ತಾ ಇದ್ದಾರೆ. ಮತ್ತು ಕೆಲವೊಂದು ಜ್ಯುವೆಲರೀಸು ಎಲ್ಲ ಇಟ್ಟಿದ್ದಾರೆ, ತಮಗೆ ಏನೇನೋ ಬೇಕು ಎಷ್ಟು ಆಗಿತ್ತು ಮತ್ತು ಎಲ್ಲ ತೊಗೊಳ್ತಾನೆ ಇದ್ದಾರೆ. ನೋಡಿ ಈ ಥರ ಪಿಕಲ್ಸ್ ಕೂಡ ಬಂದಿದ್ವು ಮತ್ತು ಬೇರೆ ಬೇರೆ ಟೈಪಿಂದು ಅವರವರ ಸ್ಟೈಲ್ದು ಪಿಕ್ಕಲು ಮಾಡಿರ್ತಾರಲ್ಲ ಎಲ್ಲ ವಿತ್ ಪ್ರೈಸ್ ಇಟ್ಟಿದ್ರು. ಅಲ್ಲಿ ನನಗೆ ನೋಡೋಕ್ಕೆ ಸಿಕ್ತು. ಮಕ್ಕಳು ಕೂಡ ಸ್ಟಾಲಲ್ಲಿ ಕೂತಿದ್ದಾರೆ ನೋಡಿ, ಏನು ಇಟ್ಕೊಂಡು ಮತ್ತೇನು ಟ್ಯಾಟೂ ಹಾಕ್ತಾಯಿದ್ರು. ಕೆಲವೊಂದು ಚಿಕ್ಕ ಮಕ್ಕಳು ಕೂಡ ಒಂದು 10-12 ವರ್ಷದವರೆಲ್ಲ ಟ್ಯಾಟೂ ಹಾಕೋಕೆ, ಅಂದರೆ ವಾಟರ್ ಟ್ಯಾಟೂ, ಆದರೆ ಮಕ್ಕಳು ಹಾಕ್ಕೊಳ್ತಾರಲ್ಲ ಹೋಗಿ ಆ ಥರ. ಅವರು ಕೂಡ ಇಂಟ್ರೆಸ್ಟೆಡ್ ಇದ್ದರು. ಚೆನ್ನಾಗನ್ನಿಸ್ತು. ಒಂದಿನ ಈ ಥರ ಎಲ್ಲ ಇರುತ್ತಲ್ಲ, ತುಂಬ ಮಜಾ ಬರುತ್ತೆ. ಪರಿಚಯದವರೇ ಇರ್ತಾರೆ, ಆದರೂ ಎಲ್ಲ ಸೇರಿ ಒಂದು ದಿನ ಹೀಗೆ ಕಳೆಯೋದು ಒಳ್ಳೆಯದನ್ನಿಸುತ್ತೆ. ಮಾತಾಡ್ತಾ ತಿಂತಾ ಹೀಗೆ ಗೆಟ್ ಟುಗೆದರ್ ಆಗುತ್ತೆ. ಇಲ್ಲಾದರೆ ಪೂಜೆ ಆಯಿತು ಮನೆಗೆ ಎಲ್ಲ ಹೋಗ್ಬಿಡ್ತೇವೆ, ಪಟ ಅಂತ ಕೆಲಸ ಇರುತ್ತೆ ಅದು ಇದು ಅಂತ. ಇವತ್ತೊಂದಿನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ. ಎಲ್ಲ ಇವಾಗ ಸ್ವಲ್ಪ ತಿಂದು ಗಟ್ಟಿಯಾಗಿ ಕೂತ್ಕೊಂಡು ಆಮೇಲೆ ಮತ್ತೆ ನಮಗೆ ಹೌಸಿ ತಂಬೋಲ ಅಂತಾರಲ್ಲ ಅದೆಲ್ಲ ಇದೆ. ಅದಕ್ಕೆ ನಾವು ಕೂಡ ಒಂದು ಕಡೆ ಇರುವಂಥ ನೋಡಿ ಪ್ಲಾಂಟ್ ಕೂಡ ಬಂದಿದೆ. ಕೆಲವೊಬ್ಬರು ಪ್ಲಾಂಟ್ ಪ್ರಿಯರ್ ಇರ್ತಾರೆ ಅವ್ರಿಗೆ. ಮತ್ತು ನಾವೆಲ್ಲ ಒಂದೇ ಕಡೆ ಸೇರಿದ್ವಿ, ಇಲ್ಲಿ ಸೇರಿಕೊಂಡು ಕೂತಿದ್ದೇವೆ. ನೋಡಿ ಇಲ್ಲಿ ಟ್ಯಾಟೂ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಚಿಕ್ಕ ಹುಡುಗ ಮಾಡಿದ್ದಾನೆ, ಅದನ್ನು ಸೆಂಟಾ ಕ್ಲೋಸ್ ಮಾಡಿದ್ದಾರೆ, ಚೆನ್ನಾಗಾಗಿದೆ ಅದು. ಮತ್ತು ಸ್ವಲ್ಪ ಸಿಂಗಿಂಗ್ ವಿತ್ ಇವ್ರದ್ದು ಒಂದು ಗ್ರೂಪ್ ಇದೆ. ಸೊ ಅವರು ಎಲ್ಲ ಪ್ರೋಗ್ರಾಮ್ಗಳಿಗೂ ಹೋಗ್ತಾರೆ. ಇವರು ಸ್ವಲ್ಪ ನಮಗೆ ಎಂಟರ್ಟೈನ್ ಮಾಡಿದರು, ಕ್ಯಾರಲ್ ಸಿಂಗಿಂಗ್ ಎಲ್ಲ ಮಾಡಿದರು. ಸ್ವಲ್ಪ ನಾನು ಸ್ವಲ್ಪನೇ ರೆಕಾರ್ಡ್ ಮಾಡಿದೆ. ಮತ್ತು ನಾವೆಲ್ಲ ತುಂಬ ಜನ ಇದ್ರಲ್ಲ, ಎಲ್ಲ ಕೂತಿದ್ವಿ. ಕೆಲವೊಬ್ಬರು ಪ್ಲೇಸ್ ಸಿಕ್ಕಿಲ್ಲ, ಅಲ್ಲಿ ಕೂತಿದ್ದಾರೆ ಸ್ಟೆಪ್ಸ್ ಹತ್ರ. ಹೌಸಿ ಆಡೋಕ್ಕಿಂತ ಮುಂಚೆ ಇದು ನೋಡಿ ಜಿಂಜರ್ ಬಿಸ್ಕಿಟ್ ಅಂತ ಇಲ್ಲೇ ಸ್ಟಾಲಲ್ಲಿ ಸಿಕ್ಕಿದ್ದು, ನಾವು ತಗೊಂಡ್ವಿ. ಟೇಸ್ಟ್ ಮಾಡಿದಾಗ ಚೆನ್ನಾಗಿತ್ತು. ಇದು ಯಾವುದೋ ಒಂದು ಸ್ತ್ರೀ ಶಕ್ತಿ ಗ್ರೂಪ್ನವರು ಮಾಡ್ತಾರಂತೆ, ಅದನ್ನು ತಂದು ಇಲ್ಲಿ ಮಾಡ್ತಾಯಿದ್ದಾರೆ. ಸೋಷಿಯಲ್ ಸರ್ವಿಸ್ ಥರ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅವರಿಗೆ. ಅದಕ್ಕೆ ಟೇಸ್ಟಿಯಾಗಿತ್ತು, ತುಂಬ ತೆಳುವಾಗಿತ್ತು ಮತ್ತು ಟೇಸ್ಟಿಯಾಗಿತ್ತು ಅದು. ಅದರ ನಂತರ ಹೌಸಿ ಆಡ್ತಾ ಇದ್ದೇವೆ ನಾವು. ತುಂಬ ಪ್ರೈಸ್ಗಳು ಇದ್ದವು. ಫಸ್ಟ್ ಪ್ರೈಸ್ 3000 ಇತ್ತು ಫುಲ್ ಹೌಸ್ದು. ಮತ್ತು ಒಂದು ಸಿಂಗಲ್ ಲೈನ್ಸ್ ಇರ್ತಾವಲ್ಲ ಅದಕ್ಕೆ 500 ಇತ್ತು, ಜಲ್ದಿ 5ಗೂ 500 ಇತ್ತು. ಮತ್ತು ಸೆಕೆಂಡ್ ಫುಲ್ ಹೌಸ್ಗೆ 1500 ಇತ್ತು, ಥರ್ಡ್ ಫುಲ್ ಹೌಸ್ಗೆ 1000 ಇತ್ತು. ನೋಡಿ ನನ್ನ ತಂಗಿಗೆ ಕೂಡ ಒಂದು ಮಿಡಲ್ ಲೈನ್ ಏನೋ ಸಿಕ್ಕಿದೆ ಅವಳದು. ಫುಲ್ ಹೌಸ್ದು 3-4 ಇತ್ತು ಅನಿಸುತ್ತೆ. ಇವರಿಗೆ ಫಸ್ಟ್ ಪ್ರೈಸ್ ಫುಲ್ ಹೌಸು 3000 ಸಿಕ್ತು. 3000, 2000, 1500, 1000 ಈ ಥರ ಇತ್ತು. ಫುಲ್ ಹೌಸ್ ಇಟ್ಟಿದ್ದು 4 ಇದ್ವು. ಮತ್ತು ಅದರ ನಂತರ ಅಲ್ಲಿಯೇ ಸ್ವಲ್ಪ ಎಲ್ಲ ತಿಂದು ಲೇಟ್ ಆಗಿತ್ತು. ಅದಕ್ಕೆ ನಾವು ಅಲ್ಲಿಂದ ಮತ್ತೆ ಹೋದ್ವಿ ಟಿ ಮಾರ್ಟ್ಗೆ. ಸ್ವಲ್ಪ ಶಾಪಿಂಗ್ ಇತ್ತು ನಮಗೆ ಅಲ್ಲಿ. ಅಲ್ಲಿಂದ ನೋಡಿ ಎಷ್ಟು ಕ್ಯೂಟ್ ಇದೆ ಅಲ್ಲ, ಇದು ನನಗೆ ತುಂಬ ಇಷ್ಟ. ಮತ್ತು ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದೆ.
ಇವತ್ತು ಬೆಳಗ್ಗೆಯಿಂದ ಹೊರಗಡೆ ಹೋಗಿದ್ದೆ, ನಾನು ಹೊರಗಡೆನೇ ಇದ್ದೇನೆ. ಇವತ್ತು ನೋಡಿ ಇದು ಬ್ಯಾಗ್ ಶೇಪ್ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಒಂದು ಹೊಸದು ಬಂದಿದೆ ಇಲ್ಲಿ, ಏನಾದರೂ ಒಂದು ಬರ್ತಾ ಇರುತ್ತೆ, ಹೋದಾಗ ಒಮ್ಮೆ ಸಿಗುತ್ತೆ ನೋಡೋಕೆ ಅಲ್ವಾ. ಏನಾದರೂ ಚೆನ್ನಾಗಿ ಅನಿಸಿದ್ರೆ ತೊಗೊಳ್ಳೋದು, ಆದರೆ ತಂದು ತಂದು ಮನೆಯಲ್ಲಿ ಇಡೋದು ಕೂಡ ಕಷ್ಟ. ನೋಡಿದರೆ ತೊಗೊಳ್ಬೇಕನ್ನಿಸುತ್ತೆ. ಮತ್ತು ಡಿಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು. ಇದು ಡಿಮಾರ್ಟ್ ಒಂದು ಮಾಲ್ ಇದೆ, ಅದರ ಕೆಳಗಡೆ ಇದೆ. ಸೊ ನಾವು ಫಸ್ಟ್ ಡಿಮಾರ್ಟ್ಗೆ ಹೋದ್ವಿ, ಇಲ್ಲಾಂದರೆ ಸಂಡೇ ಯಾವಾಗಲೂ ಹೋಗಲ್ಲ ನಾವು, ತುಂಬ ರಶ್ ಇರುತ್ತಂತ. ಇಲ್ಲಿ ಇವಾಗ ಸ್ವಲ್ಪ ಬೇಗ ಹೋಗಿದ್ವಲ್ಲ, ಅದಕ್ಕೆ ಹೋದ್ವಿ ನಾವು. ಸ್ವಲ್ಪ ಎಲ್ಲ ನೋಡಿಕೊಂಡು ಆಮೇಲೆ ಅಲ್ಲೇ ಒಳಗಡೆಯಿಂದ ಮಾಲ್ಗೆ ಎಂಟ್ರಿ ಇದೆ. ಸೊ ನಾವು ಆ ಕಡೆಯಿಂದ ಮತ್ತೆ ಮಾಲ್ಗೆ ಮೇಲೆ ಬಂದ್ವಿ. ಇಲ್ಲಿ ಕೂಡ ತುಂಬ ಕ್ರಿಸ್ಮಸ್ದು ಇವಾಗ ಸ್ಟಾರ್ಟ್ ಆಗಿದೆ, ಶಾಪಿಂಗ್ ಅದು ಇದು ಅಂತ ಎಲ್ಲ ಬಂದಿದೆ. ಇದಂತೂ ಯಾವಾಗಲೂ ಇರುತ್ತೆ. ಇಲ್ಲಿ ಪೈಜಾಮ ಪಾರ್ಟಿ ಅಂತ ಶಾಪ್ ಇದೆ, ಇಲ್ಲಿ ನಾನು ಹೋದೆ. ಒಳಗಡೆ ಚೆನ್ನಾಗಿರುತ್ತೆ, ಇಲ್ಲಿ ಎಲ್ಲ ಗಿಫ್ಟ್ ಕೊಡೋಕ್ಕೆಲ್ಲ ತುಂಬ ಯೂನಿಕ್ ಆಗಿರುತ್ತೆ. ನನಗೆ ಚೆನ್ನಾಗಿ ಅನಿಸುತ್ತೆ ಇಲ್ಲಿಯ ವಸ್ತುಗಳು. ಬಟ್ಟೆ ಕೂಡ ಇರುತ್ತೆ, ಆದರೆ ಹೆಚ್ಚಾಗಿ ಗಿಫ್ಟ್ ಐಟಮ್ಸು, ಡೆಕೋರೇಟಿವ್ ಐಟಮ್ಸು ಚೆನ್ನಾಗಿರುತ್ತೆ ಇಲ್ಲಿ. ನೋಡಿ ಕ್ರಿಸ್ಮಸ್ದು ಎಲ್ಲ ಬಂದಿದೆ ಇಲ್ಲಿ. ನಾವೆಲ್ಲ ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗೋದು ತೊಗೊಳಕ್ಕೆ. ಇದು ನೋಡಿ ಪೇಪರ್ ವೇಟ್ ಅಂತೆ, ವಡಾಪಾವ್ ಮತ್ತು ಸಮೋಸ ಥರ ಇದೆ. ನಿಜವಾಗಿಯೂ ಇದು ರಿಯಲ್ ಥರ ಕಾಣ್ತಾ ಇತ್ತು ವಡಾಪಾವ್ ನೋಡಿದರೆ, ಚೆನ್ನಾಗಿತ್ತು. ಮತ್ತು ಡೆಕೋರೇಟಿವ್ ಐಟಮ್ಸು, ಗಿಫ್ಟಿಂಗ್ದು ಚೆನ್ನಾಗಿತ್ತು. ಮತ್ತು ಹೌಸ್ ಹೋಲ್ಡ್ ನೋಡಿ ಈ ಥರ ಎಲ್ಲ ಚೆನ್ನಾಗಿತ್ತು. ನನಗಂತೂ ಒಂಥರ ಬೇರೆಯೇ ಅನ್ನಿಸ್ತು. ಎಲ್ಲ ಯೂನಿಕ್ ಇದೆ, ಒಂದು ಕಡೆ ನೋಡಿದ ಥರ ಇಲ್ಲ, ಎಲ್ಲ ಬೇರೆ ಬೇರೆ ಥರ ಇದೆ. ನೋಡ್ತಾ ಇದ್ದರೆ ಎಲ್ಲ ತೊಗೊಳ್ಬೇಕು ಅನಿಸುತ್ತೆ ಅಲ್ಲ. ಮನೆಯಲ್ಲೆಲ್ಲ ತಂದು ರಾಶಿ ಹಾಕೋದು, ಆಮೇಲೆ ಅದಕ್ಕೆ ತೊಗೊಳ್ಳೋದಿಲ್ಲ, ವಿಚಾರ ಮಾಡಿ ತೊಗೋದು ಒಳ್ಳೆಯದು ಅಲ್ಲ. ಮಕ್ಕಳಿಗೆ ಎಲ್ಲ ಇಷ್ಟ ಆಗುತ್ತೆ, ಇದು ಇಷ್ಟ ಅದು ಇಷ್ಟ ಎಲ್ಲ ಇಷ್ಟ. ಇದನ್ನು ನೋಡಿ ಮತ್ತೆ ಹೊರಗಡೆ ಬಂದ್ವಿ ನಾವು. ಮತ್ತು ಇಲ್ಲಿ ನೋಡಿ ಅದು ಶಾಪ್ಸ್ ಯಾವಾಗೂ ಇರುತ್ತೆ, ಇದು ಎಲ್ಲ ಇಯರಿಂಗ್ಸು ಅದು ಇದು ಎಲ್ಲ ಏನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಬಟ್ಟೆ ಎಲ್ಲ ಇಟ್ಟಿರ್ತಾರೆ, ನಾನು ಬಟ್ಟೆ ಯಾವಾಗ ತೊಗೊಳ್ಳಲ್ಲ, ಇಯರಿಂಗ್ಸ್ ಎಲ್ಲ ತೊಗೊಳ್ತೀನಿ. ಮತ್ತು ಅಲ್ಲಿ ಪ್ಯಾಂಟ್ಲೂನ್ಸಲ್ಲಿ ಹೋದೆ, ನನಗೇನು ಡ್ರೆಸ್ ಅಂತ ಅದೇನು ಸಿಗಲಿಲ್ಲ ಇಲ್ಲಿ. ಕ್ರಿಸ್ಮಸ್ಗೆ ನಾನು ಡ್ರೆಸ್ ಹುಡುಕ್ತಾ ಇದ್ದೇನೆ, ಆದರೆ ನನಗೆ ಚೆನ್ನಾಗಿ ಅನಿಸಿಲ್ಲ ಎಲ್ಲ, ಅದಕ್ಕೆ ಮತ್ತೆ ಹೊರಗಡೆ ಬಂದೆ. ಮತ್ತು ಮೇಲಿಂದ ನೋಡಿ ಈ ಥರ ಈ ಮಾಲ್ ಕಾಣ್ತದೆ. ಅಷ್ಟು ದೊಡ್ಡದಿಲ್ಲ ಇದು, ಆದರೆ ಓಕೆ. ಮೇಲೆ PVR ಎಲ್ಲ ಇದೆ, ಮತ್ತು ಕೆಳಗಡೆ ಥರ ಶಾಪ್ಸ್ ಇದೆ. ಹೆಚ್ಚಾಗಿ ರೆಸ್ಟೋರೆಂಟ್ಸ್ ಇದ್ದಾವೆ ಇದರಲ್ಲಿ. ಕೆಳಗಡೆ ಮ್ಯಾಕ್ಡೊನಾಲ್ಡ್ಸ್ ಎಲ್ಲ ಇದೆ, ಅಲ್ಲ ಡಾಮಿನೋಸ್ ಇದೆ, ಡಾಮಿನೋಸ್. ಮತ್ತು ಇಲ್ಲಿಂದ ಹೊರಬಂದೆ, ಕತ್ಲೆ ಆಗಿತ್ತು ನೋಡಿ. ಕ್ರಿಸ್ಮಸ್ದು ಎಲ್ಲ ಇಲ್ಲಿ ಪಿಮ್ಲಿಕು ಅಂತ ಈ ರೆಸ್ಟೋರೆಂಟ್ ಇದೆ, ತುಂಬ ಚೆನ್ನಾಗಿದೆ. ಒಳಗಡೆ ಹೋದರೆ ಎಲ್ಲ, ಯಾವಾಗಾದರೂ ಒಳಗಡೆ ಹೋದಾಗ ಮತ್ತೆ ವಿಡಿಯೋ ಮಾಡ್ತೇನೆ ನೋಡಿ. ಈ ಥರ ಚೆನ್ನಾಗಿದೆ. ಅಲ್ಲೂ ಹೊರಗಡೆ ಬಂದಾಗ ಕತ್ಲೆ ಆಗಿತ್ತು, ಎಷ್ಟೊತ್ತು ಇಲ್ಲಿ ಸುತ್ತಾಡಿದ್ವಿ ಅಪ್ಪ ಅನಿಸ್ತು. ಮತ್ತು ಇಲ್ಲಿ ನೋಡಿ ಕ್ರಿಸ್ಮಸ್ದು ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಇವಾಗ ಮೊದಲು ಎಂಟ್ರೆನ್ಸಲ್ಲಿ ಮಾಡಿಟ್ಟಿದ್ದಾರೆ, ಒಳಗಡೆ ಇನ್ನೂ ಮಾಡಿಲ್ಲ. ಸೊ ಇಲ್ಲೆಲ್ಲ ಫೋಟೋ ತೆಗಿತಾ ಇದ್ದರು ಎಲ್ಲರೂ ಕೂಡ, ನಾನು ಕೂಡ ತೆಕ್ಕೊಂಡೆ ಅಲ್ಲಿ. ಮತ್ತು ಹೊರಗಡೆ ಬಂದೆ ನಾನು ಅಲ್ಲಿಂದ, ಮತ್ತೆ ಮನೆ ಕಡೆ ಹೊರಟೆ. ಇವತ್ತಿನ ದಿನ ಹೀಗೆ ನಂದು ಫುಲ್ ಡೇ ಕಳೀತು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್ ಬಾಯ್. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.